ಬರ್ತಾ ಇದ್ದೀನಿ ಅಂದ್ರಂತೆ. ಇಲ್ಲ ಇಲ್ಲ ರೂಮ್ ಹತ್ರನೇ ಇದ್ದು. ಇನ್ನೊಂದ್ 2 ದಿನ ಲೇಟ್ ಆಗತ್ತೆ. ಇವತ್ತು ಹೊರಡೋಣ ಅನ್ಕೊಂಡು 2 days ಇದ್ದೋಗೋಣ ಅಂದ್ಬಿಟ್ಟು ಅಲ್ಲೇ ಇದ್ದೀನಿ. ಹೇಳು ಮಗ. ಹೌದಾ, ಮಾಸ್ಟರ್ ನಾನು ಇಲ್ಲೇ ಇದ್ದು, ಅದಕ್ಕೆ ಮಾತಾಡ್ತಾ ಇದ್ವು. ಅದಕ್ಕೆ ಫೋನ್ ಹಾಕಿದ್ರು ಭಯ್ಯ. ನೀ ಮಾಸ್ಟರ್ನು ಫೋನ್ ಹಾಕಿದ್ರಲ್ಲ. ಅದೇ ಮಾಸ್ಟರ್ ಫೋನ್ ಮಾಡಿದ್ರೆ ಹೇಳ್ದೆ ಅವ್ರಿಗೆ ನಾಳೆ ಬರ್ತೀನಿ ಅನ್ಕೊಂಡೆ. ನಾಳೆ ಬರಲ್ಲ. ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗೋರೆ. ಒಳ್ಳೆ ದುಡ್ಡು ಮಾಡ್ತಾವ್ರೆ. ಅವ್ರೇನ್ ಬಿಡಪ್ಪ, ಅವರೆಲ್ಲ ಇವಾಗೆಲ್ಲ ಡ್ರೈವಿಂಗ್ ಎಲ್ಲ ಮಾಡಲ್ಲ. ಮಾಸ್ಟರ್ ಶಾಕ್ ಆಗ್ಬಿಟ್ಟವ್ರೆ. ಹೇಳಂಗಿಲ್ಲ, ಯಾವಾಗ ಬೇಕಾದ್ರೂ ಮಾಡೋ ಡ್ರೈವಿಂಗ್ ಮಾಡ್ದಲ್ಲೇ ಇರಕ್ಕಾಗತ್ತಾ? ಯಾಕೆ ಮತ್ತೆ ಅಥವಾ ಯಾಕಣ ಡ್ರೈವಿಂಗ್ ಯಾಕೆ ಬರ್ತೀರಾ? 2 ಕೋಟಿ ಇಟ್ಕೊಂಡು ಡ್ರೈವಿಂಗ್ ಬರೇ ಬರ್ತೀರಾ? ಮತ್ತೆ ಸುಮ್ನೆ ಒಂದಿನ ಟೈಮ್ ಪಾಸ್ ಮಾಡೋಣ ನನ್ನ ಜೊತೆ ಬಂದ್ರು ಬರ್ಬೋದು. ಹಂಗಾರೆ ಡ್ರೈವಿಂಗ್ ಮರೆಯಲ್ಲ. ಅದನ್ನ ಮರೆಯಕ್ಕಾಗತ್ತ ಮಗ, ಅನ್ನ ಕೊಟ್ಟಿರ. ಏನ್ ಭಯ್ಯ ನೀನು ನಮ್ಮನ್ನ ಡ್ರೈವರ್ ಆಗಿ ಹಿಡ್ಕಂತೀಯ ಅಂದ್ರೆ ನೀನ್ ಡ್ರೈವಿಂಗ್ ಮತ್ತೆ ಬರ್ತೀಯ ಅಂತೀರಾ? ಮಾಸ್ಟರ್ ನಾನು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದೀನಿ. ಹೇಳಿ ಅಣ್ಣ. ಓಕೆ. ನಿಮ್ಮ ಹತ್ರ ಒಂದ್ ಚೈನ್ ಇದೆಯಲ್ಲ, ಹಾ ಆ ತರದ್ದಾರು ಬೇಕು ಇಲ್ಲ ಅದೇ ಆದ್ರೂ ಓಕೆ. ಕೊಡ್ತೀನಿ. ಅದೇ ಐತೆ ಒಂದು. ಹೌದಾ? ಸ್ಕಿಟ್ ಮಾಡಿದೀನಿ. ಅದ ಮಾಡಿ ಒಂದು ಹಾಕಣ ಅಂತ. ಹಾಕಳಿ ಕೊಡ್ತೀನಿ. ಒಂದ್ 15 ನಿಮಿಷದ ವಿಡಿಯೋ ಮಾಡ್ತಾ ಇದೀನಿ. ಒಂದ್ 4 ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ 1,500 ಮಾಡ ನಿನಗೂ ಬರ್ತದೆ. ಬುಕ್ ಮಾಡ್ಬೇಕದು. ಸುಮ್ನೆ ವೇಸ್ಟ್ ಮಾಡೋದ್ ಬೇಡ, ಅದನ್ನ ಯಾಕೆ ವೇಸ್ಟ್ ಮಾಡೋದು? ಅದೇ ಮತ್ತೆ ನಿಮ್ ಲಕ್ಕಿ ಟೈಮ್ ಬೇರೆ ಅದು. ಅಲ್ಲ, ನನಗೆ ವಿಡಿಯೋ ಚೆನ್ನಾಗಿ ಓಡಿರೆ ನನಗೂ ಒಂಚೂರು ಲಕ್ ಕೊಡಿಬಹುದು. ಹೌದೌದು. ನಿಮ್ದೊಂದು ಒಂದಿನ ವಿಡಿಯೋ ಮಾಡೋಣ ಹಾಸ್ಟೆಲ್ ಮಾಸ್ಟರ್ ಅಂದ್ಬಿಟ್ಟು ನಮ್ ಗುರುಗಳು ಇವ್ರ ವಿಡಿಯೋ ನೋಡ್ಬಿಟ್ಟ ನಾನು ಹಿಂಗಾಗಿದ್ದು, ಇವ್ರ ಹತ್ರ ಶಾಸ್ತ್ರ ಕೇಳೋದು ನಾನು ಹಿಂಗಾಗಿತ್ತು ಅಂತ. ಹೌದು, ಅದು ಒಂದು ಇಂಟ್ರೂ ಕೊಡಿ. ಮಾಡೋಣ. ಬರ್ತೀನಿ, ಬೆಂಗಳೂರು ಬಂದ ಮೀಟ್ ಮಾಡ್ತೀನಿ. ನಾನು ಆಮೇಲೆ ಮಾಡ್ತೀನಿ ಆಯ್ತಾ? ಅದ ಯಾವ್ದ್ರಲ್ಲಿ ಬುಕ್ ಮಾಡ್ಬೇಕು ಚೈನ್ ಅದು? ಆಮೇಲೆ ಮಾಡ್ತೀನಿ.